ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ನಾನು ಹೆದರಿ ಓಡೋ ಹೆಣ್ಣಲ್ಲ, ಬಿಜೆಪಿಯಲ್ಲಿರುವ ಹೋರಾಟಗಾರ್ತಿ. ನನ್ನ ಈ ಧ್ವನಿಯನ್ನು ಅಡಗಿಸಲು ಕಾಂಗ್ರೆಸ್ ಅತ್ಯಂತ ಕೀಳಮಟ್ಟಕ್ಕಿಳಿದಿದೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಹೊಸದೆಹಲಿಯಲ್ಲಿ ಕಾಂಗ್ರೆಸ್ ವಕ್ತಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಿಡುಗಡೆಗೊಳಿಸಿದ ಎಡ್ಡಿ ಡೈರಿ ಕಿರುಹೊತ್ತಿಗೆ ಸಂಬಂಧಿಸಿ ಶುಕ್ರವಾರ ಮಾಧ್ಯಮಕ್ಕೆ ಈ ಬಗ್ಗೆ ಅವರು ಪ್ರತಿಕ್ರಿಯೆ ನೀಡಿದರು. ಕಾಂಗ್ರೆಸ್ ಅತ್ಯಂತ ಕೀಳುಮಟ್ಟಕ್ಕೆ ಇಳಿದಿದೆ. ಯಡಿಯೂರಪ್ಪ ಅವರಿಗೆ ಡೈರಿ ಬರೆಯುವ ಅಭ್ಯಾಸ ಇದೆಯಾ ಅಂತ ಕೇಳುತ್ತೇನೆ. ಇದು ಯಡಿಯೂರಪ್ಪ ಅವರ ಅಕ್ಷರಗಳೇ ಅನ್ನುವ ಪ್ರಶ್ನೆ ಕೇಳುತ್ತೇನೆ. ಕಾಂಗ್ರೆಸ್ ಯಾರೋ ಮಕ್ಕಳಿಂದ ಡೈರಿ ಬರೆಸಿ ಬಿಡುಗಡೆ ಮಾಡಿದೆ ಎಂದರು. 44ರಿಂದ 4ಕ್ಕೆ ಇಳಿದಿರುವ ಕಾಂಗ್ರೆಸ್ನ ಸುಳ್ಳು ಆರೋಪಕ್ಕೆ ಚುನಾವಣೆಯಲ್ಲಿ ಜನ ತಕ್ಕ ಉತ್ತರ ಕೊಡ್ತಾರೆ. ಇದೆಲ್ಲ ಕಾಂಗ್ರೆಸ್ ಚುನಾವಣೆ ಗಿಮಿಕ್. ನಾನು ಹೆದರಿ ಓಡಿ ಹೋಗುವ ಹೆಣ್ಣಲ್ಲ. ಇಂತಹ ಅನೇಕ ಘಟನೆಗಳನ್ನ ಎದುರಿಸಿದ್ದೇನೆ. ನನ್ನನ್ನು ಓಡಿಸೋದಕ್ಕೂ ನಿಮ್ಮಿಂದ ಸಾಧ್ಯವೇ ಇಲ್ಲ ಎಂದರು. ಕಾಂಗ್ರೆಸ್ ವೈಯಕ್ತಿಕವಾಗಿ ಚಾರಿತ್ರವಧೆ ಮಾಡುತ್ತಿದೆ. ರಾಜಕಾರಣದಲ್ಲಿ ಹೆಣ್ಮಕ್ಳಿಗೆ ಏನ್ ಬೇಕಾದ್ರೂ ಮಾತನಾಡಬಹುದು ಅಂದುಕೊಂಡಿದ್ದೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಹೆಣ್ಣುಮಕ್ಕಳಿದ್ದಾರೆ. ಎಷ್ಟು ಮಹಿಳೆಯರಿಗೆ ಗೌರವ ಕೊಡುತ್ತೀರಿ? ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. 1800 ಕೋಟಿ ರೂಪಾಯಿ ಕಪ್ಪ ಕಾಣಿಕೆ ಕೊಟ್ಟಿರುವ ಬಗ್ಗೆ ಅನುಮಾನವಿದ್ದರೆ ತನಿಖೆ ಮಾಡಿ ಸಾಕ್ಷಿ ಕೊಡಿ ಎಂದು ಶೋಭಾ ಕರಂದ್ಲಾಜೆ ಹೇಳಿದ್ರು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.